ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೇ ನೋಡಿ, ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ವಿಶೇಷವಾದ ಒಂದು ವಿಡಿಯೋ ತೊಗೊಂಡ್ಬಂದಿದ್ದೀನಿ. ದಯವಿಟ್ಟು ಯಾರಾದರೂ ಈ ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ, ಬೇರೆ ಕಡೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ತುಂಬ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಶೇರ್ ಮಾರ್ಕೆಟು ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಅಂಥವ್ರು ಯಾರಿಗಾದರೂ ಈ ಒಂದು ಬಿಸ್ನೆಸ್ ಪರ್ಪಸಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಅನುಕೂಲ ಆಗೇ ಆಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ತೊಗೊಂಬಂದಿದ್ದೀನಿ. ಏನಕ್ಕೆ ಇಲ್ಲಿ ಎರಡು ಕುಂಡ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ, ಆಲ್ರೆಡಿ ನಾನು ಮುಖೇಶ್ ಅಂಬಾನಿಯವರ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಮುಖೇಶ್ ಅಂಬಾನಿಯವರ ಜಾತಕ ಕುಂಡ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯ ಕುಂಡ್ಲಿನೂ ತೊಗೊಂಡಿದ್ದೀನಿ. ನಾನು ಇಲ್ಲಿ ತೇಜಸ್ ಅಂತಕ್ಕಂಥ ವ್ಯಕ್ತಿಯ ತಗೊಂಡಿದ್ದೀನಿ ಕುಂಡ್ಲಿ. ಏನಕ್ಕೆ ಮುಖೇಶ್ ಅಂಬಾನಿಯವರ ಕುಂಡ್ಲಿ ಜೊತೆ ಈ ಒಂದು ಜಾತಕದ ಕುಂಡ್ಲಿನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, 70% ಮುಖೇಶ್ ಅಂಬಾನಿಯವರ ಜಾತಕನೇ ಹೋಲ್ತಕ್ಕಂಥ ಒಂದು ಕುಂಡ್ಲಿ ನನಗೆ ಸಿಕ್ಕಿದೆ. ನೋಡಿ, ಈ ತೇಜಸ್ ಅಂತಕ್ಕಂಥವರು ಮೈಸೂರಲ್ಲಿ ಇರತಕ್ಕಂಥದ್ದು. ಸುಮಾರು 10 ವರ್ಷಗಳಿಂದ ಶೇರ್ ಮಾರ್ಕೆಟಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. 6 ತಿಂಗಳ ಮುಂಚೆ ನನಗೆ ಇವರು ಕಾಲ್ ಮಾಡಿ ಜಾತಕ ನೋಡಬೇಕು ಅಂತಿದ್ದಾಗ ನಾನು ನೋಡಿದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕೆಲವೊಂದು ಯೋಗಗಳು ಅದ್ಭುತವಾದ ಫಲ ಕೊಡ್ತಾ ಇದೆ. ಅದೇ ರೀತಿ ಅವರಿಗೆ ನಡೀತಾ ಇದೆ. ನಾನು ಆಗ ಅವ್ರಿಗೆ ಹೇಳಿದ್ದೆ ವಿಡಿಯೋ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ನನಗೆ ಇವಾಗ ಟೈಮ್ ಬಂದು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡು ಕಂಪೇರ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮುಖೇಶ್ ಅಂಬಾನಿಯವರ ಜಾತಕಕ್ಕೂ ಈ ಜಾತಕಕ್ಕೂ ತುಂಬಾ ಒಂದಷ್ಟು ಲಿಂಕ್ ಬರ್ತಾ ಇದೆ. ಸೊ ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದರೂ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನಾದರೂ ಐಡಿಯಾ ಬೇಕು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವೇನಾದರೂ ಮಂತ್ಲಿ ರಿಟರ್ನ್ಸ್ ತೊಗೋಬೇಕು, ನಿಮ್ಮ ಅಮೌಂಟ್ನ ಡಬಲ್ ಮಾಡ್ಕೋಬೇಕು, ಅಥವಾ ಒಂದಷ್ಟು ಸೇಫಾಗಿ ನಿಮ್ಮ ಅಮೌಂಟ್ನ ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕೆ ಒಂದು ನಂಬಿಕಸ್ಥ ಪರ್ಸನ್ ಬೇಕು ಅಂದರೆ ಖಂಡಿತವಾಗ್ಲೂ ಈ ತೇಜಸ್ ಅನ್ನೋ ವ್ಯಕ್ತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಒಳ್ಳೆ ಐಡಿಯಾ ಕೊಡ್ತಾರೆ. ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ನೀವು ತೊಗೋಬೋದು, ಏನು ಮಾಡ್ಬೋದು ಅಂತ ಕಂಪ್ಲೀಟ್ ಶೇರ್ ಮಾರ್ಕೆಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲ್ಯಾನು ಕೊಡ್ತಾರೆ ಅವರು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಟ್ ಯಾವ ರೀತಿ ಜಾತಕ ನಿಮಗೆ ಅವ್ರಿಗೆ ಸಹಾಯ ಮಾಡ್ತಾ ಇದೆ ಸಕ್ಸಸ್ ಆಗೋದಕ್ಕೆ, ಮುಖೇಶ್ ಅಂಬಾನಿಯವರ ಜಾತಕಕ್ಕೂ ಇವ್ರ ಜಾತಕಕ್ಕೂ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟ್ಸ್ ಏನು, ಆ ಗ್ರಹಗಳು ಯಾವ ರೀತಿ ಫಲ ಕೊಡುತ್ತೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಶೇಷವಾಗಿ ಮುಖೇಶ್ ಅಂಬಾನಿಯವರ ಜಾತಕದಲ್ಲಿ ಲಗ್ನ ಬಂದು ತುಲಾ ಲಗ್ನ ಬರ್ತದೆ. ಇವ್ರ ಜಾತಕದಲ್ಲಿ ಲಗ್ನ ಬಂದು ಮೇಷ ಲಗ್ನ ಬರ್ತದೆ. ಯಾವುದೇ ಒಂದು ಜಾತಕದಲ್ಲಿ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಹೋಗ್ತಾನೆ. ಅದಕ್ಕೆ ಕಾಪಾಡುತ್ತೆ. ನೋಡಿ, ಮುಖೇಶ್ ಅಂಬಾನಿಯವರ ಜಾತಕದಲ್ಲಿ ತುಲಾ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ 7ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ, ಕೇಂದ್ರ ಸ್ಥಾನ. ಜೊತೆಲೆ ಬುಧ ರವಿ ಇರ್ತಕ್ಕಂಥದ್ದು ವಿದ್ವತ್ ಯೋಗ ಅಂತ ಕರಿತೀವಿ ನಾವು. 2ನೇ ಮನೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ. 2ನೇ ಮನೆ ಅಧಿಪತಿ ಕುಜ 8ರಲ್ಲಿದ್ದಾನೆ. ತನ್ನ ಸ್ವಂತ ಮನೆ ಧನಸ್ಥಾನ ನೋಡ್ತಾ ಇದ್ದಾನೆ. ಯಾವುದೇ ಒಂದು ಗ್ರಹ ತನ್ನ ಸ್ವಂತ ಮನೆ ನೋಡ್ತಾ ಇದ್ರೆ ಆ ಮನೆಗೆ ಅತ್ಯಂತ ಹೆಚ್ಚು ರಾಜಯೋಗ. ಹಾಗೂ 2ನೇ ಮನೆಗೆ ಏನಾದರೂ ಕೇಂದ್ರ ಸ್ಥಾನಾಧಿಪತಿಗಳು ಬಂದು ಕೂತ್ಕೊಂಡಾಗ ಶ್ರೀಮಂತಿಕೆ ತಾನಾಗೇ ಹೆಚ್ಚುತ್ತೆ, ಲಾಭ ತಂದು ಕೊಡುತ್ತೆ. ಸೇಮ್ ಮುಖೇಶ್ ಅಂಬಾನಿ ಜಾತಕದಲ್ಲಿ ಇರ್ತಕ್ಕಂಥದ್ದು ಯೋಗ ನೋಡಿ ಇವ್ರ ಜಾತಕದಲ್ಲಿದೆ. ನೋಡಿ, ಇವ್ರದ್ದು ಮೇಷ ಲಗ್ನ ಬರುತ್ತೆ. ಲಗ್ನದಲ್ಲೇ ರವಿ ಉಚ್ಚನಾಗಿ ಕೂತಿದ್ದಾನೆ. ಅದು ಅದ್ಭುತವಾದ ರಾಜಯೋಗ. ಯಾವುದೇ ಜಾತಕದಲ್ಲಾಗಲಿ ರವಿ ಉಚ್ಚನಾಗಿ ಕೂತಿದ್ದಾಗ ಆ ದಶೆಗಳಲ್ಲಿ ಖಂಡಿತವಾಗ್ಲೂ ಒಂದು ಶ್ರೀಮಂತಿಕೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಜೊತೆಗೆ ಅವರ ತಂದೆ ಆಸ್ತಿ ಇರ್ಬೋದು, ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಿರಬಹುದು, ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ರವಿ ಗ್ರಹ ತಂದುಕೊಡುತ್ತೆ. ಮತ್ತು ಇಲ್ಲಿ ನೋಡಿ, ಇವರು ತೇಜಸ್ ಅನ್ನೋರ ಜಾತಕದಲ್ಲಿ ಮೇಷ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಧನಸ್ಥಾನ ಅಂತ ಕರಿತೀವಿ. 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಕರಿತೀವಿ. ಮಾತು, ಮುಖ, ಕುಟುಂಬ, ಅದರಲ್ಲೂ ಮಿತ್ರನ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕುಜನಿಗೆ ಲಾಭ ತಂದು ಕೊಡುತ್ತೆ. ಈ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಮತ್ತೆ ಏನಾಗಿದೆ, ಇಲ್ಲಿ 7ನೇ ಭಾವ ಕೇಂದ್ರ ಸ್ಥಾನದಲ್ಲೇ ಕೂತಿದ್ದಾನೆ. ಯಾವುದೇ ಒಂದು ಗ್ರಹ ಕೇಂದ್ರ ಸ್ಥಾನದಲ್ಲಿದ್ದು ಆ ಮನೆ ಅಧಿಪತಿ ಮಿತ್ರನ ನಕ್ಷತ್ರದಲ್ಲಾಗಲಿ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿದ್ದಾಗ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಇವರ ಜಾತಕದಲ್ಲಿ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗೂ 2ರಲ್ಲಿ ಕುಜ ಇರತಕ್ಕಂಥದ್ದು ಕುಟುಂಬಕ್ಕೆ ಯೋಗ, ಧನಕ್ಕೆ ಯೋಗ, ಧನ ಸಂಪಾದನೆಗೆ ಮಾರ್ಗ ಮಾಡಿಕೊಡುತ್ತೆ. ಹಾಗೂ ಇಲ್ಲಿ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಾಭಸ್ಥಾನ 11ರಲ್ಲಿ ಬಂದು ಕೂತಿದ್ದಾನೆ. ಮತ್ತು 7ನೇ ಮನೆ ಬಂದು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ವ್ಯಾಪಾರ, ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಪಬ್ಲಿಕ್ ಸಮಾಜದಲ್ಲಿ ಯಾವ ರೀತಿ ನಾವು ಸಕ್ಸಸ್ ಕೊಡುತ್ತೆ, ಜನ ನಮ್ಮ ಕಡೆ ಯಾವ ರೀತಿ ಆಕರ್ಷಣೆ ಆಗ್ತಾರೆ, ನಾವು ಜನಗಳಿಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಅಥವಾ ಜನಗಳ ನಾವು ನಂಬಿಕೆ ಯಾವ ರೀತಿ ಗಳಿಸ್ಬೋದು ಅನ್ನೋದಕ್ಕೆ 7ನೇ ಮನೆ ಬಹಳ ಇಂಪಾರ್ಟೆಂಟು. ಇಲ್ಲಿ 7ನೇ ಮನೆಯಲ್ಲಿ 4ನೇ ಮನೆ ಅಧಿಪತಿ ಚಂದ್ರ ಬಂದಿರತಕ್ಕಂಥದ್ದು ಜನಗಳನ್ನ ಅಟ್ರಾಕ್ಟ್ ಮಾಡಿಕೊಡುತ್ತೆ. ಹಾಗೂ ದೀರ್ಘವಾದ ಸಂಪಾದನೆ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಚಂದ್ರ.
ಹಾಗೂ ಚಂದ್ರನ ಮೇಲೆ ರವಿಯ 7ನೇ ದೃಷ್ಟಿ ಇರತಕ್ಕಂಥದ್ದು ಚಂದ್ರನಿಗೆ ಬಲ ಬರುತ್ತೆ. ನಂತರ ಇಲ್ಲಿ 7ನೇ ಮನೆ ಹಾಗೂ 2ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನೋಡಿ, 2ಕ್ಕೂ ಹಾಗೂ 7ಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಲಾಭಸ್ಥಾನದಲ್ಲಿ. 11ನೇ ಮನೆ ಲಾಭಸ್ಥಾನ ಖಂಡಿತವಾಗ್ಲೂ ರಾಜಯೋಗ ಕೊಡುತ್ತೆ. ಯಾರದೇ ಜಾತಕ ಆಗಲಿ, ಅದು ಎಂಥದೇ ಜಾತಕ ಆಗಲಿ, 2ನೇ ಮನೆ ಆಗಲಿ, 7ನೇ ಮನೆ ಆಗಲಿ, 4ನೇ ಮನೆ ಆಗಲಿ, ಈ ಮನೆ ಅಧಿಪತಿಗಳೇನಾದರೂ 11ರಲ್ಲಿದ್ದರೆ ಖಂಡಿತವಾಗ್ಲೂ ಆ ಮನೆಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭ ತಂದು ಕೊಡುತ್ತೆ, ವಿಶೇಷವಾದ ಶ್ರೀಮಂತಿಕೆ ಕೊಟ್ಟೇ ಕೊಡುತ್ತೆ. ನೋಡಿ, ಇವರ ಜಾತಕದಲ್ಲಿ 2ನೇ ಮನೆ ಬಂದು ದುಡ್ಡು, ಫೈನಾನ್ಸು, ಆ ಮನೆ ಅಧಿಪತಿ 11ಕ್ಕೆ ಹೋದ, ದುಡ್ಡಿನಿಂದ ಲಾಭ, ದುಡ್ಡು, ವಿಶೇಷವಾದ ಸಂಪಾದನೆ ಆಗೇ ಆಗ್ತದೆ, ಹೆಚ್ಚು ಸಂಪಾದನೆ ಮಾಡ್ತಕ್ಕಂಥ ಯೋಗ ಈ ವ್ಯಕ್ತಿ ಕೊಡುತ್ತೆ. ನಂತರ 7ನೇ ಮನೆ ಬಂದು ದಾಂಪತ್ಯ ಜೀವನ ಮತ್ತು ಬಿಸ್ನೆಸ್ಸು, ವ್ಯಾಪಾರ, ಪಬ್ಲಿಕ್ ಸಂಬಂಧಪಟ್ಟಿದ್ದು, ಹೆಂಡತಿ ಅಂತೀವಿ. ಸೊ ಇದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹೆಂಡತಿ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು, ಒಳ್ಳೆ ಅದ್ಭುತವಾದಂಥ ಒಂದು ದಾಂಪತ್ಯ ಜೀವನ ಅನುಭವಿಸೋದಕ್ಕೆ ಇಲ್ಲಿ 7ನೇ ಮನೆ ಅಧಿಪತಿ ಶುಕ್ರ 11ರಿಂದ ಲಾಭ ಯೋಗ ತಂದುಕೊಡ್ತಾನೆ. ಹಾಗಾಗಿ ಜಾತಕದಲ್ಲಿ ಇಲ್ಲಿ ನೋಡಿ, ರವಿ ಮುಖೇಶ್ ಅಂಬಾನಿಯವರ ಜಾತಕದಲ್ಲೂ ರವಿ ಉಚ್ಚನಾಗಿ ಕೂತಿದ್ದಾನೆ, ಇವರ ಜಾತಕದಲ್ಲೂ ರವಿ ಉಚ್ಚನಾಗಿ ಕೂತಿದ್ದಾನೆ. ನಂತರ ಕುಜ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡಿ, ತೇಜಸ್ ಅನ್ನೋರ ಜಾತಕದಲ್ಲೂ ವೃಷಭ ರಾಶಿಯಲ್ಲಿ ಕುಜ ಕೂತಿದ್ದಾನೆ. ನಂತರ ಶನಿ ವೃಶ್ಚಿಕ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು, ಇವರ ಜಾತಕದಲ್ಲೂ ಶನಿ ವೃಶ್ಚಿಕ ರಾಶಿಯಲ್ಲೇ ಕೂತಿದ್ದಾನೆ. ನಂತರ ಇನ್ನೊಂದು ವಿಶೇಷವಾದ, ಇದು ಎಕ್ಸಲೆಂಟ್, ಇದು 11ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಮುಖೇಶ್ ಅಂಬಾನಿಯವರ ಜಾತಕದಲ್ಲಿ ನೋಡಿ, ಇವರ ಜಾತಕದಲ್ಲಿ 11ನೇ ಮನೆಯಲ್ಲಿ ಶುಕ್ರ ಇರ್ತಕ್ಕಂಥದ್ದು. ಈ 2 ಡಿಫ್ರೆನ್ಸ್ ಇದೆಯಲ್ಲ, ಇದು ಬಹಳ ಏನಂತೀವಿ, 11ನೇ ಮನೆ ಶುಭ ಗ್ರಹಗಳು ಇರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಫಲ ಕೊಡುತ್ತೆ. ಯಾರದೇ ಜಾತಕದಾಗಲಿ 11ನೇ ಮನೆ ಗುರು ಆಗಲಿ ಅಥವಾ 11ನೇ ಮನೆ ಶುಕ್ರ ಆಗಲಿ, ಆ ವ್ಯಕ್ತಿನ ಲೈಫ್ ಲಾಂಗ್ ಶ್ರೀಮಂತಿಕೆಯಲ್ಲೇ ಇಡುತ್ತೆ, ಅದು ಯಾವತ್ತೂ ಡೌನ್ ಮಾಡೋದಕ್ಕೆ ಬಿಡೋದಿಲ್ಲ ಅದು. ಸೊ ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಯೋಗ ಏನಪ್ಪ ಅಂದರೆ, 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನಿ, ಯಾರ ಜಾತಕದಲ್ಲಿ 10ನೇ ಮನೆ ಅಧಿಪತಿಯ ಮೇಲೆ ಅಥವಾ 10ನೇ ಮನೆಯ ಮೇಲೆ 10ನೇ ಮನೆ ಮೇಲೆ ಶನಿ ದೃಷ್ಟಿ ಇರಬೇಕು, ಅಥವಾ 10ನೇ ಮನೆ ಅಧಿಪತಿ ಮೇಲೆ ಗುರು ಅಥವಾ ಶುಕ್ರನ ದೃಷ್ಟಿ ಬೀಳಬೇಕು. ನೋಡಿ, ಇಲ್ಲಿ ಮುಖೇಶ್ ಅಂಬಾನಿಯವರ ಜಾತಕದಲ್ಲಿ 10ನೇ ಮನೆ ಅಧಿಪತಿ ಚಂದ್ರ 3ನೇ ಮನೆಯಲ್ಲಿದ್ದಾನೆ. ಇಲ್ಲಿ 10ನೇ ಮನೆ ಅಧಿಪತಿ ಚಂದ್ರನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇದೆ, 5ನೇ ದೃಷ್ಟಿ ಇದ್ದರಿಂದ ಚಂದ್ರನಿಗೆ ಬಲ ಬರುತ್ತೆ, ಅಂದರೆ 10ನೇ ಮನೆಗೆ ಬಲ ಬರುತ್ತೆ. ಆಗ ಇವರು ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ಹೆಚ್ಚು ಲಾಭ ತಗೋತಾರೆ, ಸಾಧನೆ ಮಾಡ್ತಾರೆ. ನಂತರ ಇನ್ನು ಇವರ ಜಾತಕದಲ್ಲಿ ಯಾವ ರೀತಿ ಯೋಗ ಇದೆ ನೋಡಿ, 10ನೇ ಮನೆ ಅಧಿಪತಿ ಯಾರು? ಶನಿ. ಈ 10ನೇ ಮನೆ ಅಧಿಪತಿ ಶನಿ 8ರಲ್ಲಿದ್ದಾನೆ. 8ರಲ್ಲಿ ಕೂತ್ಕೊಂಡು ತನ್ನ ಸ್ವಂತ ಮನೆಯನ್ನು ನೋಡ್ತಾ ಇದ್ದಾನೆ 3ನೇ ದೃಷ್ಟಿಯಿಂದ. ಶನಿ 3ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಸೊ 10ನೇ ಮನೆಗೆ ಲಾಭ ತಂದು ಕೊಡ್ತಾನೆ. ತನ್ನ ಸ್ವಂತ ಮನೆ ನೋಡೋದ್ರಿಂದ ಯಾವತ್ತೂ ಅಷ್ಟೇ ವಿಶೇಷವಾದ ಲಾಭ. ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಇವ್ರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಲಾಭ ತಗೊಳ್ತಕ್ಕಂಥ ಒಂದು ಬುದ್ಧಿ ಅಂತೀವಿ, ಅದನ್ನು ನಾವು, ಯಾಕಂದರೆ ಆ ಥರ ಒಂದು ಸೂಕ್ಷ್ಮ ಬುದ್ಧಿನ ಶನಿ ಗ್ರಹ ಇಲ್ಲಿ ಕೊಟ್ಟೇ ಕೊಡುತ್ತೆ. 10ನೇ ಮನೆಗೆ ಶನಿಯ ದೃಷ್ಟಿ ಇದೆ, 10ನೇ ಮನೆ ಅಧಿಪತಿಯ ಶನಿಯ ಮೇಲೆ ಗುರುವಿನ 9ನೇ ದೃಷ್ಟಿ ಇದೆ. ನೋಡಿ, ಇಲ್ಲಿ ಗುರು 12ರಲ್ಲಿ ಇದ್ಕೊಂಡು 9ನೇ ದೃಷ್ಟಿಯಿಂದ ಶನಿ ನೋಡ್ತಾ ಇರತಕ್ಕಂಥದ್ದು. ಕರ್ಮಸ್ಥಾನಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಕೊಡುತ್ತೆ, ವಿಪರೀತವಾದ ಲಾಭ ತಂದು ಕೊಡುತ್ತೆ. ಹಾಗೂ ಯಾರ ಜಾತಕದಲ್ಲಿ ಗುರು ಸ್ವಕ್ಷೇತ್ರ ಇದ್ದು ಅಥವಾ ಗುರು ಏನಾದರೂ ಕೇಂದ್ರ ಸ್ಥಾನಗಳಲ್ಲಿದ್ದು, ಶನಿ ಏನಾದರೂ 10ನೇ ಮನೆಯಲ್ಲಾಗಲಿ ಅಥವಾ ಶನಿ ಮೇಲೆ ಗುರು ದೃಷ್ಟಿ ಇದ್ದು, ಜೊತೆಲೆ ರವಿ ಉಚ್ಚನಾಗಿ ರವಿ ಏನಾದರೂ ಸ್ವಕ್ಷೇತ್ರದಲ್ಲಿದ್ದರೆ ಅವರು ತಾವು ಲಾಭ ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಲಾಭ ತಗೊಳ್ತಕ್ಕಂಥ ಒಂದು ಏನಂತೀವಿ ಉಪಾಯಗಳು ಕೊಡ್ತಕ್ಕಂಥದ್ದು, ಅವ್ರಿಗೂ ಲಾಭ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಕ್ಕಂಥ ಎಲ್ಲ ತಾಕತ್ತು ಆ ಜಾತಕದ ವ್ಯಕ್ತಿಗೆ ಇದ್ದೇ ಇರ್ತದೆ. ಇದೇ ರೀತಿಯಲ್ಲಿ ಇವರ ಜಾತಕ ಮುಖೇಶ್ ಅಂಬಾನಿಯವರ ಜಾತಕದಲ್ಲೂ ಸಹ ರವಿ, ಶನಿ, ಗುರು ಈ 3 ಗ್ರಹಗಳು ತುಂಬ ಅದ್ಭುತವಾಗಿದೆ. ಅವರು ಲಾಭ ತಗೊಳ್ಳೋದಲ್ಲದೆ ಸಮಾಜಕ್ಕೂ ಅಥವಾ ಜನಗಳಿಗೂ ಯಾವ ರೀತಿ ಒಂದು ಪರ್ಸನ್ಸ್ಗೆ, ಕಾಮನ್ ಪೀಪಲ್ಸ್ಗೂ ಏನು ಹೆಲ್ಪ್ ಆಗ್ಬೋದು ಅದಕ್ಕೆ ತಕ್ಕನಾದ ಪ್ಲ್ಯಾನ್ಸ್ ಮಾಡ್ತಕ್ಕಂಥ, ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಬುದ್ಧಿಶಕ್ತಿ ಇವರಲ್ಲಿ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ತೇಜಸ್ ಅನ್ನೋರ ಜಾತಕಗಳು ಸಹ ರವಿ, ಶನಿ ಹಾಗೂ ಗುರು 12ನೇ ಮನೆ ಅಧಿಪತಿ 12ರಲ್ಲಿದೆ ರಾಜಯೋಗ. ಸೊ ಗುರು ತನ್ನ ಸ್ವಂತ ಮನೆಯಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ರಾಜಯೋಗ ಕೊಟ್ಟೇ ಕೊಡುತ್ತೆ. ಹಾಗೂ ರವಿ ಉಚ್ಚನಾಗಿ ಕೂತಿದ್ದಾನೆ, ಹಾಗೂ ಶನಿ 8ರಲ್ಲಿ ಇದ್ಕೊಂಡು ಸ್ವಂತ ಮನೆ ನೋಡ್ತಾ ಇದ್ದಾನೆ. ಆಯುಷ್ಕಾರಕ ಶನಿ, ನೀವು ಕನ್ಫ್ಯೂಸ್ ಆಗಬಾರ್ದು. 8ನೇ ಮನೆಯಲ್ಲಿ ಶನಿ ಇದೆಯಲ್ಲ, ಇದು 8ನೇ ಮನೆಯಲ್ಲಿ ಶನಿ ಇದ್ದರೆ ಅಷ್ಟೊಂದೇನು ಒಳ್ಳೇದಲ್ಲವಲ್ಲ ಅಂತ ತಿಳ್ಕೊಬೇಡಿ. ಯಾವತ್ತೂ ಅಷ್ಟೇ ಆಯುಷ್ಕಾರಕ ಶನಿ ಆಯುಷ್ ಸ್ಥಾನದಲ್ಲಿದ್ದರೆ ಆಯುಷ್ ಬಲ ಇದ್ದೇ ಇರ್ತದೆ. ಹಾಗೂ ಆಯುಷ್ ಸ್ಥಾನಾಧಿಪತಿ
ತನ್ನ ಸ್ಥಾನವನ್ನೇ ನೋಡ್ತಾ ಇರೋವಾಗ ಅವರು ತುಂಬ ಜೀವಿಗಳಾಗ್ತಾರೆ, ಶ್ರಮಜೀವಿಗಳಾಗ್ತಾರೆ. ಏನೇ ಒಂದು ರಿಸ್ಕ್ ಜೀವನದಲ್ಲಿ ಕಷ್ಟ ಬಂದರೂ ಸಹಿಸ್ಕೊಂಡು ಅದರಿಂದ ಪಾರಾಗ್ತಕ್ಕಂಥ ಒಂದು ಚುರುಕುತನ, ಬುದ್ಧಿಶಕ್ತಿ ವ್ಯಕ್ತಿಗಳು ಉಪಯೋಗಿಸ್ತಾರೆ. ಆ ರೀತಿ ಎಲ್ಲ ಒಂದು ಮೈಂಡ್ಸೆಟ್ ಇಲ್ಲಿ ಶನಿ ಕುಜ ಕೊಟ್ಟೇ ಕೊಡುತ್ತೆ. ಮತ್ತು ವಿಶೇಷವಾದ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ, ಯಾರ ಜಾತಕದಲ್ಲಿ ಶನಿನ ಕುಜ 7ನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಶನಿ ಕುಜನ 7ನೇ ದೃಷ್ಟಿಯಿಂದ ನೋಡೋದ್ರಿಂದ ಇವರು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ಸ್ ಮಾಡ್ತಾರೆ. ಏನೇ ಮಾಡಬೇಕು ತುಂಬ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕೆ ಫ್ಯೂಚರ್ ಪ್ಲ್ಯಾನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಹಾಗೂ ಶ್ರಮ ಪಡ್ತಕ್ಕಂಥ ಬುದ್ಧಿಶಕ್ತಿ ಎಲ್ಲನೂ ಅವರಿಗೆ ಆ ಒಂದು ತಾಕತ್ತು ಜಾತಕಕ್ಕೆ ಇರ್ತದೆ. ಅದು ಆ ಗ್ರಹಗಳು ಅದೇ ರೀತಿ ಮಾಡೇ ಮಾಡಿಸುತ್ತೆ ಅವ್ರ ಕೈಯಲ್ಲಿ. ಸೊ ನೋಡಿ, ಇವ್ರ ಜಾತಕದಲ್ಲೂ ಅಷ್ಟೇ, ಮುಖೇಶ್ ಅಂಬಾನಿ ಅವ್ರ ಜಾತಕದಲ್ಲೂ ಅಷ್ಟೇ ಶನಿ ಕುಜ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಇವರು ತೇಜಸ್ ಅನ್ನೋರ ಜಾತಕದಲ್ಲೂ ಅಷ್ಟೇ ಶನಿ ಕುಜ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕೆ ಇವ್ರಿಗೆ ನಾನು ಇಷ್ಟು ನಿಮಗೆ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ಅಂದರೆ, ಇವರು 10 ವರ್ಷಗಳಲ್ಲಿ ಸುದೀರ್ಘವಾಗಿ 10 ವರ್ಷಗಳಲ್ಲಿ ಟ್ರೇಡಿಂಗ್ ಅಂತೀವಲ್ಲ, ಟ್ರೇಡಿಂಗ್ ಇರ್ಬೋದು ಅಥವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಈಕ್ವಿಟಿ ಸ್ಟಾಕ್ಸಲ್ಲಿ ತುಂಬ ಹೆಚ್ಚು ಲಾಭ ಮಾಡ್ತಾ ಇರ್ತಕ್ಕಂಥ ಒಬ್ಬ ಪರ್ಸನ್ ಇವರು. ಸೊ ಇವರು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ, ತುಂಬ ಜನಕ್ಕೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ತುಂಬ ಜನ ಇವ್ರ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಇವರು ತೇಜಸ್ ಅನ್ನೋ ವ್ಯಕ್ತಿ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರತಿ ತಿಂಗಳು ಅವ್ರ ಹತ್ರ ಇನ್ವೆಸ್ಟ್ ಮಾಡಿ ದುಡ್ಡು ತಗೋತಾ ಇದ್ದಾರೆ. ಅವ್ರಿಗೆ ಏನು ಬೇಕು ಮಂತ್ಲಿ ರಿಟರ್ನ್ಸ್ ಕೊಡ್ತಾರೆ. ತಿಂಗಳು 3 ತಿಂಗಳು 6 ತಿಂಗಳು ವರ್ಷಕ್ಕೆ ಆ ರೀತಿ ಇನ್ವೆಸ್ಟ್ ಮಾಡಿಕೊಂಡು ಮಂತ್ಲಿ ಅಮೌಂಟ್ ತೊಗೊಳ್ಳೋದು, ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಇವ್ರು ಮಾಡ್ತಾ ಇದ್ದಾರೆ. ಯಾರಿಗಾದರೂ ಆ ರೀತಿ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇವ್ರು ಕಾಂಟ್ಯಾಕ್ಟ್ ಮಾಡೋದು. ಇವರು ಮೈಸೂರು ನೇಟಿವು, ಮೈಸೂರಲ್ಲಿ ಇರ್ತಕ್ಕಂಥದ್ದು. ಅವ್ರ ಫೋನ್ ನಂಬರ್ ಸಹ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟ್ರೇಡಿಂಗ್ ಮಾಡೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದು ಶೇರ್ ಮಾರ್ಕೆಟಲ್ಲಿ ಯಾರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಆಸಕ್ತಿ ಇದೆಯೋ, ಯಾರಿಗೆ ಟ್ರೇಡಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇದೆಯೋ, ಅಥವಾ ದುಡ್ಡು ಇನ್ವೆಸ್ಟ್ ಮಾಡಿ ಮಂತ್ಲಿ ರಿಟರ್ನ್ಸ್ ತಗೋಬೇಕು ಅಂತ ಯಾರಿಗೂ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮ್ಗೆ ಎಲ್ಲ ರೀತಿ ಒಂದು ಅನುಕೂಲಕರವಾಗ್ತಕ್ಕಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡಿಕೊಡ್ತಾರೆ. ನಿಮ್ಮ ಅಮೌಂಟಿಗೆ ಗ್ಯಾರಂಟಿ ಇರ್ತಾರೆ. ಅದಕ್ಕೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ನಿಮ್ಮ ಅಮೌಂಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ. ನೀವು ಬೇಕಾದ್ರೆ ಇವ್ರ ಹತ್ರ ನೀವು ಒಂದ್ಸರಿ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಬೇಕಾದ್ರೆ ಖುದ್ದಾಗಿ ನೀವು ಅವರ ಮನೆಗೆ ಹೋಗಿ, ಅವ್ರ ಆಫೀಸ್ಗೆ ಹೋಗಿ ನೀವು ಮೀಟ್ ಆಗ್ಬೋದು, ಮಾತಾಡ್ಬೋದು. ಯಾಕೆಂದರೆ ನಾನು ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಈ ಥರ ನನ್ನ ಜಾತಕನ ಅದರಲ್ಲೂ ಫೈನಾನ್ಸ್ ದುಡ್ಡಿನ ವಿಚಾರದಲ್ಲಿ ಪ್ರಮೋಟ್ ಮಾಡೋದಾಗಲಿ, ನಾನು ಅವ್ರಿಗೆ ಈ ಥರ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ನನಗೆ ನಂಬಿಕೆ ಇದ್ದರೆ ಮಾತ್ರ, ಜಾತಕ ಸಹಾಯ ಮಾಡೋದ್ರೆ ಮಾತ್ರ ನಾನು ಹೇಳ್ತೀನಿ. ಸೊ ನಾನು ಕಂಡಂಥ ಅದ್ಭುತವಾದ ಜಾತಕ ಆಗಿರೋದ್ರಿಂದ ಜನಗಳು ಈ ವ್ಯಕ್ತಿ ನಂಬೋದು, ಪರ್ಸನ್ನ ಇವ್ರು ಮಾಡೇ ಮಾಡ್ತಾರೆ, ಸಕ್ಸಸ್ ಆಗುತ್ತೆ, ನಮಗೆ ನಮ್ಮ ಅಮೌಂಟ್ನ ಗ್ಯಾರಂಟಿ ನಮಗೆ ಸೇಫಾಗಿ ರಿಟರ್ನ್ ಕೊಟ್ಟೇ ಕೊಡ್ತಾರೆ, ನಮಗೆ ಅದು ಸಹಾಯ ಆಗೇ ಆಗುತ್ತೆ ಅನ್ನೋದು ನಂಬಿಕೆ ಇರೋದ್ರಿಂದ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಇದ್ಯಾವುದೇ ಪ್ರಮೋಷನ್ ವೀಡಿಯೋನಲ್ಲ, ನನಗೆ ಇದು ಯಾವುದೇ ಮಾಡುವಂಥ ನನಗೆ ಮೋಟಿವ್ ಆಗಿರ್ತಕ್ಕಂಥದ್ದು ಅಲ್ಲ. ನಾನೇ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಿ ನಾನೇ ಸ್ವಯಂ ಇಚ್ಛೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಹೇಳ್ಬೇಕಂದ್ರೆ, ಈ ವಿಡಿಯೋ ಮಾಡ್ತಾ ಇರೋದು ಆ ವ್ಯಕ್ತಿಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಹೇಳಿದ್ದೆ ಯಾವಾಗಲೂ ವಿಡಿಯೋ ಮಾಡ್ತೀನಿ ಅಂತ, ಬಟ್ ಇವಾಗ ಮಾಡ್ತಾ ಇದ್ದೀನಿ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಅದ್ಭುತವಾದ ರಾಜಯೋಗ ಇದೆ. ಅವರು ಖಂಡಿತವಾಗ್ಲೂ ಶೇರ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ತುಂಬ 100 ಜನ ಅವ್ರ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಯಾರಿಗಾದರೂ ಆ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನೀವು ಮಾಡಿ. ಇಲ್ಲ ಏನಾದರೂ ಗೈಡ್ಲೈನ್ಸ್ ಕೇಳಬೇಕಂದ್ರೂ ಸಹ ನೀವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು. ನಿಮ್ಗೆ ಎಲ್ಲ ರೀತಿಯ ಶೇರ್ ಮಾರ್ಕೆಟ್ ಸಂಬಂಧಪಟ್ಟ ಗೈಡ್ಲೈನ್ಸ್ ಕೊಡ್ತಾರೆ. ಪ್ರಾಕ್ಟಿಕಲಾಗಿ ನೀವು ಮೈಸೂರಲ್ಲಿ ಇರೋದು, ಮೈಸೂರಲ್ಲಿ ಡೈರೆಕ್ಟಾಗಿ ಮೀಟಾಗಿ ನೀವು ಅವ್ರ ಹತ್ರ ಗೈಡ್ಲೈನ್ಸ್ ತೊಗೋಬೋದು. ಇನ್ವೆಸ್ಟ್ಗೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಒಂದು ವ್ಯವಹಾರ ತಿಳಿಸ್ಕೊಡ್ತಾರೆ ಅವರು. ಸೊ ಹಾಗಾಗಿ ಮುಖೇಶ್ ಅಂಬಾನಿಗೆ ನಾನು ಯಾಕೆ ಕಂಪೇರ್ ಮಾಡಿದೆ ಅಂದರೆ, ಮುಖೇಶ್ ಅಂಬಾನಿಯವರಿಗೆ ಒಂದು ಜಾತಕ ರೀಚ್ ಆಗ್ತಾ, ಆ ಲೆವೆಲ್ಗೆ ಒಂದು ಜಾತಕ ಹೋಲ್ತಾ ಇದೆ ಅಂದರೆ ನೀವು ಯೋಚನೆ ಮಾಡಬೇಕು. ನಾನು ಮುಖೇಶ್ ಅಂಬಾನಿ ಹೆಸರು ಇಟ್ಕೊಂಡು ಜಾತಕ ಮಾಡ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಗ್ರಹಗಳ ಶಕ್ತಿ ಮೇಲೆ ಡಿಪೆಂಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖೇಶ್ ಅಂಬಾನಿ ಬಿಟ್ಟಾಕ್ಬಿಡಿ ನೀವು, ಆದರೆ ಗ್ರಹಗಳು ಯಾವ ರೀತಿ ಸಿಚುವೇಶನಲ್ಲಿ ಕೂತ್ಕೊಂಡಿದೆ, ಇವರು ಜಾತಕದಲ್ಲಿ ಯಾವ ರೀತಿ ಇದೆ, ನಿಮ್ಮ ಜಾತಕನೇ ನೋಡಿ. 2ನೇ ಮನೆಯಲ್ಲೂ ಒಂದು ಗ್ರಹ ಇತ್ತು ಅಂದರೆ, 8ನೇ ಮನೆಯಲ್ಲೂ ಒಂದು ಗ್ರಹ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಶ್ರೀಮಂತಿಕೆ ನೋಡ್ತೀರಾ. ಖಂಡಿತವಾಗ್ಲೂ ನಿಮಗೆ ಭೂಮಿ ಯೋಗ ಇದ್ದೇ ಇರುತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೊಬಿಡಿ. ಅದರಲ್ಲೂ ಏನಾದ್ರೂ 11ನೇ ಮನೆಯಲ್ಲಿ ಶುಕ್ರ ಆಗಲಿ ಗುರು ಆಗಲಿ ಇದ್ದು 10ನೇ ಮನೆ ಅಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಇತ್ತು ಅಂದರೆ ಅವರು ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಮಾಡ್ತಾರೆ, ಕೋಟ್ಯಾಧಿಪತಿಗಳಾಗೇ ಆಗ್ತಾರೆ. 2ನೇ ಮನೆ ಅಧಿಪತಿ 11ಕ್ಕೆ ಬಂದರೂ ಅಷ್ಟೇ, 2ನೇ ಮನೆ ಅಧಿಪತಿ 7ಕ್ಕೆ ಹೋದರೂ ಅಷ್ಟೇ, ಕೋಟ್ಯಾಧಿಪತಿ ಆಗೋ ಯೋಗ ಇದ್ದೇ ಇರ್ತದೆ. ನಿಮ್ಮ ಜಾತಕದಲ್ಲೂ ಇರುತ್ತೆ. ನಿಮ್ಗೆ ಆ ರೀತಿ ಏನಾದರೂ ಇಂಟ್ರೆಸ್ಟ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಸ್ನೆಸ್ಗೆ ಸಂಬಂಧಪಟ್ಟ ಎಲ್ಲ ರೀತಿ, ಅದರಲ್ಲೂ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಗೈಡ್ಲೈನ್ಸು, ಇನ್ವೆಸ್ಟಿಂಗ್ ಸಂಬಂಧಪಟ್ಟ ವಿಚಾರ ತಿಳಿಸ್ಕೊಡ್ತಾರೆ. ನೀವು ಮಾತಾಡ್ಬೋದು. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಏನಾದರೂ ಈ ರೀತಿ ಕಾಂಬಿನೇಷನ್, ವಿಶೇಷವಾಗಿ 2, 8, 11, 7, 1 ಒಂದೇ ಮನೆಯಲ್ಲೂ ಗ್ರಹ ಇದ್ದು, 7ರಲ್ಲೂ ಗ್ರಹ ಇದ್ದು, 2ರಲ್ಲೂ ಗ್ರಹ ಇದ್ದು, 8ರಲ್ಲೂ ಗ್ರಹ ಇದ್ದು ಒಂದಕ್ಕೊಂದು ದೃಷ್ಟಿ ಕೊಡ್ತಾ ಇದೆ ಅಂದರೆ, 10ನೇ ಮನೆ ಅಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಇತ್ತು ಅಂದರೆ ಖಂಡಿತಲೂ ಸಕ್ಸಸ್ ಆಗ್ತೀರಾ ನೀವು. ನೋಡ್ಕೊಳ್ಳಿ,
ಯಾರಿಗಾದ್ರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ರೈಟ್ ಪರ್ಸನ್ ಅಂತ ನಾನು ಇಲ್ಲಿ ಗ್ಯಾರಂಟಿ ಕೊಡ್ತೀನಿ. ನೀವು ಬೇಕಾದ್ರೆ ಅವ್ರ ಹತ್ರ ಮಾತಾಡಿ ನೀವು ಡೀಟೇಲ್ಸ್ ತೊಗೋಬೋದು. ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ, ಏನು ರಿಟರ್ನ್ಸ್ ಕೊಡ್ತಾರೆ, ಯಾವ ರೀತಿ ನಿಮಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.